ಹಲೋ ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನೀವು ಯಾವಾಗ ಅವರಿಬ್ಬರನ್ನು ಒಂದು ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಾ. ಧಾರಾವಾಹಿ ಮುಗಿದ್ಬಿಡುತ್ತೆ ಅವ್ರನ್ನ ಒಂದು ಮಾಡಿದ್ರೆ, ಆಯಿತಾ. ಇನ್ನೊಂದು ಸ್ವಲ್ಪ ಒಂದು 7-8 ಎಪಿಸೋಡ್ ಇದೆ, ಮುಗಿಸ್ಬಿಡ್ತೀನಿ. ಇವತ್ತು ಸಂಜೆ ನಾನು ಇನ್ನೊಂದು ನನ್ನ ಧಾರಾವಾಹಿನ ಪ್ರಕಟ ಮಾಡ್ತಾ ಇದ್ದೀನಿ. ಈ ಧಾರಾವಾಹಿಗೆ ಕೊಟ್ಟ ಪ್ರೋತ್ಸಾಹನ ಅದಕ್ಕೂ ಕೊಡ್ತೀರಾ ಅಂತ ತಿಳ್ಕೊತೀನಿ, ನಂಬ್ತೀನಿ. ಪ್ಲೀಸ್ ಎಲ್ಲ ನೋಡಿ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಇದು ನನ್ನ ಮೊದಲ ಕಥೆ ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ನೋಡಿ ಕೇಳಿ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಪಾಪ, ತನ್ನಿಂದ ಈ ಹುಡುಗಿಗೂ ತೊಂದರೆಯಾಯಿತು. ನಾನು ಯಾಕೆ ಹೀಗೆ ಅತಿಯಾಗಿ ಯೋಚಿಸಿ ಆರೋಗ್ಯ ಕೆಡಿಸಿಕೊಳ್ತಾ ಇದ್ದೀನಿ? ನಾನೇ ತಾನೇ ಅವಳಿಗೆ ಮದುವೆ ಮಾಡಿಸಬೇಕು ಅಂದುಕೊಂಡಿದ್ದು ಕೆಲ ಕ್ಷಣಗಳ ಹಿಂದಷ್ಟೇ. ಮತ್ತ್ಯಾಕೆ ಅದನ್ನೇ ಅವಳು ಹೇಳಿದರೆ ನನಗೆ ಸಹಿಸಲಾಗಲಿಲ್ಲ. ಯಾಕೆ ಈ ದುಃಖ ಸಂಕಟ? ಅಸಲಿಗೆ ನಾನು ಏನು ಕೇಳಲು ಬಯಸ್ತೀನಿ ಅವಳಿಂದ? ಅವಳು ನಾನು ಕಟ್ಟಿದ ತಾಳಿಯನ್ನು ಗೌರವಿಸಿ ನನ್ನ ಜೊತೆಗೆ ಇರ್ತೀನಿ ಎಂದು ಹೇಳಲಿ ಎಂದೇ. ಎಸ್, ಹೌದು, ಅದನ್ನೇ ನಾನು ಕೇಳಲು ಬಯಸ್ತೀನಿ, ಮನಸಾರ ಬಯಸ್ತೀನಿ, ಹಾಗೆ ಹೇಳಲಿ ಎಂದು. ಆದರೆ ತಾಳಿ ಕಟ್ಟಿದ್ದೀನಿ ನಾನು ಎಂಬ ಕಾರಣಕ್ಕಾಗಿ ಅಲ್ಲ. ಅವಳು ಮನಸಾರ ನನ್ನ ಇಷ್ಟಪಟ್ಟು ನನ್ನ ಜೊತೆ ಇರಲಿ ಎಂದು ಬಯಸ್ತೀನಿ ನಾನು. ದೇವರೇ, ಹಾಗಾಗುವುದಾದರೆ ನನ್ನಂತಹ ಅದೃಷ್ಟವಂತ ಇನ್ನೊಬ್ಬರಿಲ್ಲ. ಆದರೆ ಇದೆಲ್ಲ ಆಗುವ ಮಾತೆ, ಬರಿಯ ಹಗಲುಗನಸು ಅಷ್ಟೇ. ನನ್ನಂಥವನನ್ನು ಅವಳು ಇಷ್ಟಪಡಲಿ ಎಂದು ಹೇಗೆ ಅಂದುಕೊಳ್ಳುತ್ತೇನೆ ನಾನು? ಅದು ನನ್ನ ಸ್ವಾರ್ಥವಲ್ಲದೆ ಮತ್ತೇನು? ಅರ್ಥವಿಲ್ಲದ ಬಯಕೆ ನನ್ನದು. ಆಕಾಶದಲ್ಲಿರುವ ಚಂದ್ರನನ್ನು ಬಯಸ್ತಾ ಇದ್ದೀನಿ ನಾನು, ಭೂಮಿಯ ಮೇಲೆ ನಿಂತು. ನಾವು ಚಂದ್ರನನ್ನು ಇಲ್ಲಿಂದಲೇ ನೋಡಿ ಸಂತೋಷ ಪಡಬಹುದು ಅಷ್ಟೇ. ಬಯಸಿದರೆ ಅದು ಸಿಗುವುದೇ? ಇವಳೂ ಅಷ್ಟೇ, ನಿಲುಕದ ನಕ್ಷತ್ರ. ನನಗೆ ಬಯಸಬಾರದು, ದೂರದಿಂದಲೇ ನೋಡಿ ಸಂತೋಷ ಪಡಬೇಕು ನಾನು. ಎಲ್ಲಾದರೂ ಇರಲಿ, ಸಂತೋಷವಾಗಿರಲಿ ಅವಳು, ನನಗಷ್ಟೇ ಸಾಕು. ಭಾರವಾದ ನೆಟ್ಟುಸಿರಿಟ್ಟ ಕಣ್ಮುಚ್ಚಿಯೇ ಶರಶ್ಚಂದ್ರ. ಹೃದಯ ಬಿರಿದು ಹೋಗುವಂಥ ನೋವಾಯಿತು ಅವನಿಗೆ. ಸಹಿಸಿದ. ಕಷ್ಟಪಟ್ಟು ಕಣ್ಣು ತೆರೆದಿದ್ದ ಶರಶ್ಚಂದ್ರ ಅವಳ ಕಡೆಗೆ ಕಣ್ಣು ಹಾಯಿಸಲೇಬಾರದು. ನನ್ನ ಮನಸ್ಸು ನನ್ನ ಮಾತು ಕೇಳದಂತಾಗುತ್ತದೆ ಅವಳನ್ನು ನೋಡಿದರೆ. ಸರ್, ಇಲ್ಲಿ ನೋಡಿ, ಶುಂಠಿ ಟೀ ತಂದೀವ್ನಿ, ಇದನ್ನ ಕುಡಿದ್ರೆ ಹಂಗೆಯ ನಿಮ್ಮ ತಲೆನೋವು ಮಾಯ ಆಗ್ಬಿಡ್ತದೆ ಎಂದಿದ್ದಳು ಹುಡುಗಿ. ಥ್ಯಾಂಕ್ ಯು ಸೋ ಮಚ್. ನನ್ನಿಂದ ನಿನಗೆ ತೊಂದರೆ ಆಯಿತು, ಸಾರಿ ಎಂದಿದ್ದ ಸೋತ ಧ್ವನಿಯಿಂದ. ಅವಳಿಗೆ ಅವನ ಸ್ಥಿತಿ ಗಾಬರಿ ಹುಟ್ಟಿಸಿತ್ತು. ಈಗಲೂ ಅವಳಿಗೆ ಚಿಕ್ಕ ಗಾಬರಿಯಾಯಿತು. ಇದ್ಯಾಕೆ ಇವಯ್ಯ ಹೆಂಗಿದ್ದಂಗೆಯ ತಲೆನೋವು ಅಂತಾರಲ್ಲ, ಅಂಥದ್ದೇನಾತೋ? ಆಗದೇ ಇದ್ದದೆ. ಆ ಜಮದ ಕೋಳಿ ಶಾಂಭವಿ ಒಬ್ಳು ಈ ವಯ್ಯನ ಪ್ರಾಣ ತಿನ್ನೋಕೆ ಕಾಯ್ತಾ ಇರ್ತದೆ. ಅಲ್ಲ, ಮಾತಾಡೋವಾಗ ದೊಡ್ಡೋರು ಚಿಕ್ಕೋರು ಅನ್ನೋ ಗ್ಯಾಸ ಬ್ಯಾಡ್ವೆ ಮನುಷ್ಯಂಗೆ? ಬಾಯಿಗೆ ಬಂದದ್ದು ಒದ್ರೈತಲ್ಲ, ತನ್ನ ಅಣ್ಣ ಅಂತನೂ ನೋಡ್ದೆಯ ಈ ವಯ್ಯಂತಾವು? ಪಾಪ ಈ ವಯ್ಯ ಎಲ್ಲ ಕಡೆನೂ ಒದ್ದಾಡ್ಕೊಂಡು ಕೆಲಸ ಮಾಡಿಕೊಂಡು ಬರ್ತಾರೆ. ಇವರು ಮಾತಾಡಿದ್ರೆ ಒಂದು ಸಮಾಧಾನದ ಮಾತು ಬ್ಯಾಡ್ವಾ? ಯಾರಿಗೋಸ್ಕರ ಮಾಡ್ತಾವ್ರೆ ಇಷ್ಟೆಲ್ಲವ? ಅವಳಿಗೋಸ್ಕರ ತಾನೇ. ಅದಾದರೂ ಜ್ಞಾನ ಬ್ಯಾಡ್ವೆ ಮುಂಡೆದಕ್ಕೆ? ಎಂತೆಂಥ ಜನರನ್ನ ಹುಟ್ಟಿಸಿದೀಯಪ್ಪ ಭಗವಂತ, ಬುದ್ಧಿ ಬ್ಯಾಡ್ವಾ ನಿಂಗೆ ಎಂದು ದೇವರನ್ನೇ ಕೇಳಿದ್ದಳು ಪ್ರಾರ್ಥನಾ. ಅವಳಿಂದನೇ ಈ ವಯ್ಯಂಗೆ ಈ ಸ್ಥಿತಿ ಬಂದಿರೋದು ಎಂದುಕೊಂಡವಳಿಗೆ, ಇಲ್ಲ, ಆ ವಯ್ಯನ ಇಂಥ ಸ್ಥಿತಿಗೆ ನಾನು ಕೂಡ ಒಂದು ರೀತಿಯಲ್ಲಿ ಕಾರಣ ಎನಿಸಿತ್ತು. ಹೌದು, ನಾನು ಕಾರಣನೇ ತಾನೇ ಈ ವಯ್ಯನ ಹಿಂಗೆ ತಲೆ ಕೆಡಿಸ್ಕೊಂಡು ಆರೋಗ್ಯ ಕೆಡಿಸ್ಕೊತಾ ಇರೋದಕ್ಕೆ. ಹೌದು, ನನಗೂ ಅರ್ಥ ಆಯ್ತದೆ ಅದು. ನಾನು ಈ ವಯ್ಯನ ಜೀವನದಾಗೆ ಉಗ್ಳಕ್ಕೂ ಆಗದೆ ಇರೋ, ನುಂಗಕ್ಕೂ ಆಗದೆ ಇರೋ ಬಿಸಿ ತುಪ್ಪ ಆಗಿವ್ನಿ. ನನಗೂ ಗೊತ್ತು ಅದು. ಆದರೆ ನಾನೇನು ಮಾಡಲಿ? ಎಲ್ಲಾರ ಹೊಂಟೋಗೋಣ ಅನ್ಕೊಂಡ್ರೂ ನಾನಿನ್ನೂ ಓದ್ತಾ ಇವ್ನಿ. ಇನ್ನೂ ಡಿಗ್ರಿನೇ ಆಗಿಲ್ಲ ನಂದು. ಒಂದು ಡಿಗ್ರಿ ಸರ್ಟಿಫಿಕೇಟು ಕೈನಾಗಿದ್ದರೆ ಹೆಂಗೋ ಒಂದು ಕೆಲಸ ಹುಡ್ಕೋಬೋದು, ಕಷ್ಟಪಟ್ಟಾದ್ರೂ. ಡಿಗ್ರಿ ಒಂದು ಮುಗಿಲಿ ನಂದು. ಇವ್ರ ಕಣ್ಣು ಮುಂದಿಂದವ ಎಲ್ಲಾರ ದೂರ ಹೊಂಟೋಯ್ತೀನಿ. ಆಗ ಇವಯ್ಯ ಮೇಘನಾ ಮೇಡಮ್ನ ಮದುವೆ ಆಗಿ ನೆಮ್ಮದಿಯಾಗಿರ್ಬೋದು. ಕಾಲೇಜಿನಲ್ಲಿ ಅವನ ಹಿಂದೆ ಮುಂದೆ ಅಂಟಿಕೊಂಡಂತೆಯೇ ತಿರುಗುತ್ತಿದ್ದ ಮೇಘನಾ ನೆನಪಾಗಿದ್ದಳು. ಈಗಂತೂ ಇವಯ್ಯ ಒಬ್ರೇಯ ಕಾಲೇಜ್ಗೆ ಹೋಗೋದು, ಲೆಕ್ಚರರ್ಸ್ ಬರ್ತಾರೆ. ಇವಯ್ಯನ ಬೆನ್ನೇ ಬುಡಾಕಿಲ್ವೇನೋ ಮೇಘನಾ ಮೇಡಮ್ಮು ಎಂದುಕೊಂಡವಳಿಗೆ ಒಂದು ಕ್ಷಣ ಅಸೂಯೆಯಾದರೂ, ಪಾಪ ಪ್ರೀತಿ ಮಾಡ್ತಾವ್ರಲ್ವಾ, ಮಧ್ಯದಾಗೆ ಬಂದಿದ್ದು ನಾನು. ಪಾಪ ಪ್ರೊಫೆಸರು ನನಗೋಸ್ಕರ ಕಷ್ಟಪಡಂಗಾಗೈತೆ. ನನಗೇನೈತೆ? ನಾನು ಎಲ್ಲಾದ್ರೂ ಬದುಕತ್ತೀನಿ. ಸ್ವಂತದ್ದು ಅಂತಾವ ನನಗೇನು ಮನೆನ ಮಠನ? ಏಕಮೂರ್ತಿ ಬಡಾಬಾಯಿ ಅನ್ನಂಗೆ ನನಗೆ ನಾನೇ ರಾಣಿ. ನಾನೆಲ್ಲಿರ್ತೀನೋ ಅದೇ ನನ್ನ ರಾಜ್ಯ. ನಾನಿರೋ ಮನೆಯೇ ನನಗೆ ಅರಮನೆ ಅಷ್ಟೇಯ. ಹೆಂಗೋ ಅವರಿಬ್ಬರೂ ಸಂತೋಷವಾಗಿದ್ದರೆ ಸರಿ ಎಂದುಕೊಂಡು ನಿಟ್ಟುಸಿರಿಟ್ಟಳು.
ತನ್ನ ಮಾತಿಗೆ ಉತ್ತರ ಹೇಳದೆ ಯೋಚನೆಯಲ್ಲೇ ಮುಳುಗಿದವಳ ಮುಖ ನೋಡಿದ್ದ. ಬೇಡ ಎಂದುಕೊಂಡಿದ್ದರೂ ಮನಸ್ಸು ತಡೆಯಲಿಲ್ಲ. ಅಯ್ಯೋ ಎನಿಸಿತು ಅವನಿಗೆ. ಮುಖವೆಲ್ಲ ಬಾಡಿದ ಹೂವಿನಂತಾಗಿತ್ತು ಹುಡುಗಿಯದು. ಛೇ, ನಿದ್ರೆ ಬರ್ತಾ ಇದೆಯೇನೋ ಹುಡುಗಿಗೆ. ಮೊದಲೇ ನಿದ್ದೆ ಇಲ್ಲದೆ ಒದ್ದಾಡ್ತಾ ಇದ್ದೋಳು ಈಗ ಇನ್ನೂ ಒದ್ದಾಡೋ ಹಾಗಾಗ್ತಾ ಇದೆ ನನ್ನಿಂದ ಎಂದುಕೊಂಡ ಶರಶ್ಚಂದ್ರ. ಹಾಗೇನಿಲ್ಲ ಸರ್, ನನಗಿಂತ ಕಷ್ಟ ಪಾಪ, ನೀವು ನನಗೋಸ್ಕರ ಪಟ್ಟಿರೋ ಕಷ್ಟಕ್ಕಿಂತ ಹೆಚ್ಚ ಇವೆಲ್ಲನೂ. ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರೂ ಕಡಿಮೆನೆಯ. ನನ್ನ ಜೀವ ಉಳಿಸಿದಿರಾ ನೀವು. ಆ ಜನಗಳಿಂದ ನನ್ನ ಕಾಪಾಡಿ ಈಗ ನನ್ನಂಥ ಅನಾಥೆಗೆ ಉಳಿಯೋಕ್ಕೆ ಒಂದು ನೆರಳು ಕೊಟ್ಟಿದ್ದೀರಾ. ಇವೆಲ್ಲ ನಿಮಗೂ ಕಷ್ಟನೆಯಾ ಅಲ್ವಾ? ಆ ಕಷ್ಟಕ್ಕಿಂತ ಇದು ಹೆಚ್ಚಾ ಸರ್? ನೀವು ಹಂಗೆಲ್ಲ ಯೋಚನೆ ಮಾಡಿದ್ರೆ ನಾನು ಹೀಗೆ ಯೋಚನೆ ಮಾಡಬೇಕಾಯ್ತದೆ. ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಯೋಚನೆ ಮಾಡದೆಯಾ ಟೀ ಕುಡೀರಿ ನೀವು. ಬ್ಯಾಗ ತಲೆನೋವು ಕಡಿಮೆ ಆದದು ದಬಾಯಿಸಿದ್ದಳು ಹುಡುಗಿ. ಕಣ್ಣರಳಿಸಿದ್ದ ಅವಳ ಮಾತಿಗೆ ಶರಶ್ಚಂದ್ರ. ಈ ಹುಡುಗಿ ಯಾವಾಗ ಹೇಗಿರ್ತಾಳೆ ಅರ್ಥನೇ ಆಗಲ್ಲ. ಈಗ ತಾನೇ ಎಲ್ಲವನ್ನೂ ಕಳೆದುಕೊಂಡವಳಂತೆ ಆಕಾಶವೇ ತಲೆಯ ಮೇಲೆ ಬಿದ್ದಂತೆ ಕುಳಿತಿದ್ದಳು. ಈಗ ನೋಡಿದರೆ ನನ್ನೇ ದಬಾಯಿಸ್ತಾಳೆ. ದೇವ್ರೇ, ಈ ಹೆಣ್ಣು ಮಕ್ಕಳನ್ನು ಅದ್ಯಾವ ಗಳಿಗೆಯಲ್ಲಿ ಸೃಷ್ಟಿಸಿಬಿಟ್ಟಿದೆಯಪ್ಪ. ಅರ್ಥನೇ ಆಗಲ್ಲ ಇವರು ಎಂದುಕೊಂಡ ಶರಶ್ಚಂದ್ರ. ಪದೇ ಪದೇ ನಾನು ಅನಾಥೆ ಅಂತ ಹೇಳಬೇಡ ಪ್ರಾರ್ಥನಾ. ನಿನಗೆ ಅಂತ ನಾವೆಲ್ಲ ಇಲ್ವಾ? ನಿನಗೆ ಹೇಳಿಕೊಳ್ಳಲು ಅಪ್ಪ ಅಮ್ಮ ಅಂತ ಇದ್ದರು. ನಿನ್ನದು ಅಂತ ಒಂದು ಊರು ಮನೆ ಇತ್ತು. ನೀನು ಅವರ ಪ್ರೀತಿಯನ್ನು ಅನುಭವಿಸದೇ ಇದ್ದರೂ ನಿನ್ನ ಅಸ್ತಿತ್ವವನ್ನು ಹೇಳಿಕೊಳ್ಳಲಾದರೂ ಅವರು ಇದ್ದರು. ನಿನ್ನ ಅಜ್ಜಮ್ಮ ಅವರ ಕೈಲಾದಷ್ಟು ಪ್ರೀತಿಯನ್ನು ನಿನಗೆ ಕೊಟ್ಟಿದ್ದಾರೆ, ನೀನೇ ಹೇಳೋ ಪ್ರಕಾರ. ಆದರೆ ನನ್ನಂಥವನಿಗೆ ಅಸ್ತಿತ್ವವೇ ಇರಲಿಲ್ಲ. ಹುಟ್ಟಿದಾಗಲೇ ಕಸದ ಬುಟ್ಟಿಗೆ ಎಸೆದು ಹೋಗಿದ್ದರು ನನ್ನ ಹೆತ್ತ ಪುಣ್ಯಾತ್ಮರು. ನಿಜವಾದ ಅನಾಥರು ಎಂದರೆ ನನ್ನಂಥವರು ಪ್ರಾರ್ಥನಾ ಎಂದಿದ್ದ ಶರಶ್ಚಂದ್ರ. ಅವನಿಗೆ ತಾನೇನು ಹೇಳಿಬಿಟ್ಟೆ ಎಂದು ಈಗ ಅರಿವಾಗಿತ್ತು. ಅವಳು ಆಶ್ಚರ್ಯದಿಂದ ಅರಳಿದ್ದ ಕಂಗಳು ತನ್ನ ಮೇಲೆಯೇ ಇರುವುದನ್ನು ನೋಡಿ ತಲೆ ಒತ್ತಿಕೊಂಡ ಶರಶ್ಚಂದ್ರ. ಹೌದು ಪ್ರಾರ್ಥನಾ, ನೀನು ಅಂದುಕೊಂಡಿದ್ದ ಹಾಗೆ ಶಾಂಭವಿ ನನ್ನ ಒಡಹುಟ್ಟಿದ ತಂಗಿಯಲ್ಲ. ನನ್ನ ಅಮ್ಮ ನನ್ನ ಹೆತ್ತ ಅಮ್ಮನಲ್ಲ ಪ್ರಾರ್ಥನಾ. ನಾನೊಬ್ಬ ಅನಾಥ. ನನ್ನ ಯಾವ ಜನ್ಮದ ಪುಣ್ಯವೋ ನನ್ನ ಅಮ್ಮ ನನ್ನನ್ನು ಅವರ ಮನೆಗೆ ಕರೆದುಕೊಂಡು ಬಂದು ನನಗೆ ಅನಾಥ ಭಾವ ಯಾವತ್ತೂ ಕಾಡದಂತೆ ತನ್ನ ಸ್ವಂತ ಮಗನಂತೆ ತಮ್ಮೆಲ್ಲ ಪ್ರೀತಿ ಮಮತೆಯನ್ನು ನನಗೆ ಧಾರೆ ಎರೆದು ನನ್ನ ಬೆಳೆಸಿದ್ದರು. ನಾನು ಇಂದು ಈ ಸ್ಥಾನದಲ್ಲಿರಲು ಆ ದೇವತೆಯೇ ಕಾರಣ. ಇವೆಲ್ಲವೂ ಅವರು ನನಗೆ ಕೊಟ್ಟ ಭಿಕ್ಷೆ. ಶಾಂಭವಿ ಅವಳನ್ನು ಇವರೇ ತಂದು ಬೆಳೆಸಿದ್ದರು. ಅವರು ನನ್ನ ಬಿಟ್ಟು ಹೋಗುವಾಗ ಅವರು ಒಂದೇ ನನ್ನಿಂದ ಬಯಸಿದ್ದು ಪ್ರಾರ್ಥನಾ, ಶಾಂಭವಿಯ ಯೋಗಕ್ಷೇಮ. ಅವಳ ಜವಾಬ್ದಾರಿಯನ್ನು ನನಗೆ ವಹಿಸಿ ಅವರು ನನ್ನಿಂದ ಅಗಲಿದರು. ಕಣ್ತುಂಬಿ ಬಂದು ಮಾತು ಗದ್ಗದಿತವಾಯಿತು ಅವನಿಗೆ ಅಮ್ಮನ ನೆನಪಿನಿಂದ. ಅದಕ್ಕೆ ನನಗೆ ಯಾರೇ ಅನಾಥರು ಕಂಡರೂ ವಿಪರೀತ ದುಃಖವಾಗುವುದು. ಅದಕ್ಕಾಗಿಯೇ ನಾನು ನಂದನ ಅನಾಥಾಶ್ರಮ ಕಟ್ಟಿರುವುದು. ಎಲ್ಲ ಅನಾಥರು ನನ್ನ ಹಾಗೆ ಅದೃಷ್ಟವಂತರಾಗಿರಲು ಸಾಧ್ಯವಿಲ್ಲ ಅಲ್ವಾ? ಎಲ್ಲರಿಗೂ ನನ್ನ ಅಮ್ಮನ ಹಾಗೆ ದೇವತೆ ಬಂದು ಆಸರೆಯಾಗಲು ಸಾಧ್ಯವಿಲ್ಲ ಅಲ್ವಾ? ಅಂತಹ ಎಲ್ಲ ಅನಾಥರಿಗೆ ನನ್ನ ಆಶ್ರಮ ಆಶ್ರಯ ತಾಣವಾಗಿದೆ ಎಂಬುದೇ ನನಗೆ ನೆಮ್ಮದಿ. ಅವನ ಮುಖದಲ್ಲಿ ಸಾರ್ಥಕ ಭಾವ. ಅವನ ಮುಖವನ್ನೇ ನೋಡುತ್ತಾ ಅವನ ಮಾತುಗಳನ್ನೇ ಕೇಳುತ್ತಿದ್ದಳು ಪ್ರಾರ್ಥನಾ. ಅವನ ಮುಖದಲ್ಲಿನ ಸಾರ್ಥಕ ಭಾವ ನೋಡಿದವಳಿಗೂ ಸಾರ್ಥಕ ಭಾವ. ಕಂಗಳಲ್ಲಿ ತೆಳುವಾಗಿ ನೀರಾಡಿ ಅವಳಿಗೆ ಅವನ ಕಥೆಯನ್ನು ಕೇಳಿ. ಪಾಪ ಏವಯ್ಯ, ಎಷ್ಟೊಂದು ನೋವು ಮಡಿಕೊಂಡವ್ರೆ ಮನಸ್ಸಿನಾಗೆ. ಆದ್ರೂ ಅದನ್ನೆಲ್ಲ ನುಂಗಿ ನಗ್ನಗ್ತಾ ಇರ್ತಾರಲ್ಲ. ನಿಜವಾಗ್ಲೂ ಎಷ್ಟು ಒಳ್ಳೆಯವರಲ್ವಾ ಏವಯ್ಯ. ಅಂಥ ಒಳ್ಳೆ ಜನ ನಮಗೂ ಹತ್ರದವರು ಅನ್ನೋಕ್ಕೆ ಹೆಮ್ಮೆ ಅನ್ನಿಸ್ಬೇಕು ನಮಗೆ. ಅಂಥದ್ರಾಗೆ ಆ ಜಂಬದ ಕೋಳಿ ಏನೇನೋ ಮಾತಾಡಿ ಮನಸ್ಸು ನೋಯಿಸ್ತೈತಲ್ಲ. ಹೆಂಗಾರೋ ಮನಸ್ಸು ಬತ್ತೈತೋ ಅವಳಿಗೆ. ಥತ್ ಎಂದುಕೊಂಡಿದ್ದಳು. ತನ್ನನ್ನೇ ನೋಡುತ್ತಾ ಒಂದೂ ಮಾತನಾಡದೆ ಕುಳಿತಿದ್ದ ಹುಡುಗಿಯನ್ನು ನೋಡಿದವನಿಗೆ ಏನೇನೋ ಅನ್ನಿಸತೊಡಗಿತ್ತು. ಥಟ್ಟನೆ ಎದ್ದು ನಿಂತಿದ್ದ ಶರಶ್ಚಂದ್ರ. ಓಕೆ ಪ್ರಾರ್ಥನಾ, ಥ್ಯಾಂಕ್ಸ್ ಫಾರ್ ದ ಟೀ. ಲೆಟ್ಸ್ ಸ್ಲೀಪ್. ನಡಿ, ನಿನಗೂ ನಿದ್ದೆ ಬರ್ತಿರಬೇಕು. ಹೋಗಿ ಮಲಗು, ನನಗೂ ನಿದ್ದೆ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಎಂದವನೇ ಕ್ಷಣವೂ ಅಲ್ಲಿ ನಿಲ್ಲದೆ ಮಹಡಿಯೇರಿ ಬಿಟ್ಟಿದ್ದ ಶರಶ್ಚಂದ್ರ. ಇದೇ ನೀವಯ್ಯ ಹಿಂಗೆ ಹೊಂಟೋದ್ರಲ್ಲ, ಏನಾಯಿತು ಈ ವಯ್ಯಂಗೆ ಇದ್ಕಿದ್ದಂಗೆಯ? ತಲೆನೋವು ಕಮ್ಮಿ ಆಗೈತೋ ಇಲ್ವೋ? ಅಮೃತಾಂಜನವ ಹಚ್ಕೊಡ್ಬೇಕೋ ಹೆಂಗೋ? ಕೇಳೋಣ ಅನ್ಕೊಂಡ್ರೆ ಹಂಗೆ ಹೊಂಟೋದ್ರಲ್ಲ ಎಂದುಕೊಂಡವಳು ಅವನ ಹಿಂದೆಯೇ ಹೊರಟು ತನ್ನ ರೂಮು ಸೇರಿದ್ದಳು ಪ್ರಾರ್ಥನಾ. ರಾತ್ರಿಯೆಲ್ಲ ನಿದ್ದೆಯಿಲ್ಲದೆ ಒದ್ದಾಡಿದ್ದ ಶರಶ್ಚಂದ್ರನಿಗೆ ಬೆಳಗಿನ ಜಾವ ನಿದ್ದೆ ಹತ್ತಿತ್ತು. ಧಡಕ್ಕನೆ ಎದ್ದು ಕುಳಿತವನು ಸಮಯ ನೋಡಿದ್ದ. 8:45 ತೋರಿಸುತ್ತಿತ್ತು ಗಡಿಯಾರ. ಕಣ್ಣು ಬಿಡುವುದು ಕಷ್ಟವಾಗಿತ್ತು ಅವನಿಗೆ. ಒಂದೇ ಸಮನೆ ಬಾಗಿಲು ಬಡಿಯುತ್ತಿದ್ದ ಸದ್ದಿಗೆ ಎದ್ದು ಕುಳಿತಿದ್ದ ಗಾಬರಿಯಿಂದ ಅವನು. ಕಷ್ಟಪಟ್ಟು ಕಣ್ಣು ತೆರೆದವನು ಎದ್ದು ಬಾಗಿಲು ತೆರೆದಿದ್ದ ಶರಶ್ಚಂದ್ರ.
ಏ ಮಗ, ಯಾಕೋ ಏನಾಯಿತು ನಿಂಗೆ? ಯಾಕೆ ಇಷ್ಟೊತ್ತಾದರೂ ಎದ್ದಿರಲಿಲ್ಲ ನೀನು? ಎಷ್ಟು ಸಲ ಕಾಲ್ ಮಾಡಿದೆ ನಿಂಗೆ ಗೊತ್ತಾ ನಾನು? ಒಂದಕ್ಕೂ ಆನ್ಸರ್ ಇಲ್ಲ. ನೀನು ಇಷ್ಟೊತ್ತಿಗೆಲ್ಲ ಎದ್ಬಿಡ್ತಿದ್ದಲ್ಲ, ಅದಕ್ಕೆ ಗಾಬರಿ ಆಗ್ಬಿಟ್ಟಿತ್ತು ಗೊತ್ತಾ ನನಗೂ ರಂಗಜ್ಜಂಗೂ ಒಂದೇ ಸಮ ಹೇಳಿದ್ದ ಅನೀಶ್. ಕೂಲ್ ಕೂಲ್, ಕಾಮ್ ಡೌನ್ ಮಗ, ನನಗೇನಾಗುತ್ತೆ? ಗಟ್ಟಿ ಪಿಂಡ ಕಣೋ ನಾನು, ಹಾಗೆಲ್ಲ ಸುಲಭಕ್ಕೆ ಏನೂ ಆಗಲ್ಲ ನನಗೆ ಎಂದಿದ್ದವನನ್ನು ದುರು ನೋಡಿದ್ದ ಅನೀಶ್. ತೆಗ್ದು 2 ಬುಟ್ಟ ಅಂದರೆ ಮಗನೇ, ಬೆಳಗ್ಗೆ ಎಂತ ಮಾತಾಡ್ತೀಯ ನೋಡು ನೀನು. ನಿನಗ್ಯಾಕೋ ಏನಾದರೂ ಆಗಬೇಕು? ಅಪದ್ಧ ಮಾತೆಲ್ಲ ಆಡಬೇಡ ನೋಡು ಚಂದ್ರು ನೀನು. ಕೆಟ್ಟ ಕೋಪ ಬರುತ್ತೆ ನನಗೆ. ಮುಖ ಗಂಟು ಹಾಕಿಕೊಂಡು ಹೇಳಿದ್ದ ಗೆಳೆಯನಿಗೆ. ಸಾರಿ ಕಣೋ ಮಗ, ರಾತ್ರಿಯೆಲ್ಲ ಸರಿಯಾಗಿ ನಿದ್ದೆ ಬಂದಿರಲಿಲ್ವಲ್ಲ, ಎಲ್ಲೋ ಬೆಳಗಿನ ಜಾವ ನಿದ್ದೆ ಹತ್ತಿಬಿಟ್ಟಿದೆ ಅನಿಸುತ್ತೆ ಕಣೋ, ಅದಕ್ಕೆ ಲೇಟಾಯಿತು. ರಾತ್ರಿ ತನ್ನ ಸೇವೆ ಮಾಡಿದ್ದ ಹುಡುಗಿಯ ನೆನಪಾಗಿತ್ತು ಅವನಿಗೆ. ಅವನ ರೂಮಿನೊಳಗೆ ಬಂದು ಕಾಟ್ ಮೇಲೆ ಕುಳಿತ ಅನೀಶ್. ನಿನ್ನೆ ನೀನು ಎಷ್ಟು ನೋವಲ್ಲಿದ್ದೆ ಅಲ್ವಾ? ನಾನೆಷ್ಟೇ ಸಮಾಧಾನ ಮಾಡಿದರೂ ನೀನು ಅದೇ ಮನಸ್ಥಿತಿಯಲ್ಲಿ ಇದ್ದೀಯಲ್ಲ. ನನಗೂ ರಾತ್ರಿಯೆಲ್ಲ ನಿದ್ದೆ ಬರಲಿಲ್ಲ ಕಣೋ, ನಿಂದೇ ಯೋಚನೆಯಲ್ಲಿ. ಅದಕ್ಕೆ ಬೆಳಗಾಗ್ತಿದ್ದಂಗೆ ಬಂದರೆ ನೀನು ಇಷ್ಟೊತ್ತಾದರೂ ಎದ್ದಿಲ್ಲ. ಗಾಬರಿ ಆಗದೆ ಇರುತ್ತಾ? ಅಲ್ಲಿಯೇ ಕುಳಿತು ಅಂಗೈಯಲ್ಲಿ ಮುಖ ಮುಚ್ಚಿಕೊಂಡಿದ್ದ ಅನೀಶ್. ಗಾಬರಿಗೆ ಬೆವರು ಬಿಟ್ಟಿದ್ದ ಅವನು. ಅವನ ಸ್ಥಿತಿ ನೋಡಿ ಅಯ್ಯೋ ಎನಿಸಿತು ಶರಶ್ಚಂದ್ರನಿಗೆ. ಅವನ ಸನಿಹವೇ ಕುಳಿತವನು ಅವನ ಹೆಗಲ ಮೇಲೆ ಕೈ ಹಾಕಿದ. ಥ್ಯಾಂಕ್ಸ್ ಕಣೋ ಮಗ ನಿನ್ನ ಕಾಳಜಿಗೆ. ನೀನು ಸಮಾಧಾನ ಮಾಡ್ಕೊಳ್ಳೋ, ಡೋಂಟ್ ವರಿ. ನಾನು ಅಷ್ಟೊಂದು ವೀಕ್ ಮೈಂಡೆಡ್ ಅಲ್ಲ ಅನ್ನಿ, ಅಭ್ಯಾಸ ಆಗೋಗಿದೆ ನನಗೆ ಇಂಥದ್ದೆಲ್ಲ. ಆದರೂ ಒಂದೊಂದು ಸಲ ಕುಸಿದು ಹೋಗ್ಬಿಡ್ತೀನಿ. ನಾನು ಕೂಡ ಮನುಷ್ಯನೇ ಅಲ್ವಾ ಎಂದಿದ್ದ ನಿಟ್ಟುಸಿರು ಬಿಟ್ಟು. ಇಬ್ಬರು ಕೆಳಗಿಳಿದು ಬಂದಿದ್ದರು. ಆಗಲೇ 9:20. ಇವರು ಬರುವ ದಾರಿಯನ್ನೇ ನೋಡ್ತಿದ್ದರು ರಂಗಜ್ಜ. ಬಂದ್ರಾ? ಯಾಕಪ್ಪ ಚಂದ್ರು, ಹುಷಾರಾಗಿದೆಯಾ ತಾನೇ? ಗಾಬರಿ ಆಗ್ಬಿಟ್ಟಿತ್ತು ನಮಗೆಲ್ಲ ನೀನು ಇಷ್ಟೊತ್ತಾದರೂ ಬಾಗಿಲು ತೆಗೆದೇ ಇರೋದು ನೋಡಿ ಎಂದಿದ್ದರು ರಂಗಜ್ಜ. ಅಂಥದ್ದೇನಿಲ್ಲ ರಂಗಜ್ಜ, ರಾತ್ರಿ ನಿದ್ದೆ ಬಂದಿದ್ದು ಲೇಟು, ಅದಕ್ಕೆ ಹೇಳೋದು ತಡ ಆಯಿತು ಅಷ್ಟೇ ಎಂದಿದ್ದ ಶರಶ್ಚಂದ್ರ ಅಲ್ಲಿಯೇ ಬಾಗಿಲ ಮರೆಯಲ್ಲಿ ನಿಂತಿದ್ದ ಹುಡುಗಿಯನ್ನು ನೋಡುತ್ತಾ. ಅವಳು ಮುಂದೆ ಬರದೆ ಅಲ್ಲಿಯೇ ನಿಂತಿದ್ದಳು. ಅವಳಿಗಂತೂ ಗಾಬರಿಯಿಂದ ಕೈಕಾಲೇ ಆಡಿರಲಿಲ್ಲ. ಏನು ಇವಯ್ಯ, ಇಷ್ಟೊತ್ತಾದರೂ ಯಾಕೆ ಬಂದಿಲ್ಲ? ಮೊದಲೇ ರಾತ್ರಿಯೆಲ್ಲ ತಲೆನೋವು ಅಂತವ ಒದ್ದಾಡ್ತಿದ್ರು, ಮತ್ತೇನಾರ ಜಾಸ್ತಿ ಗೀಸ್ತಿ ಆಗೈತೋ ಹೆಂಗೋ ಎಂದು ತಲೆಗೆಡಿಸಿಕೊಂಡಿದ್ದಳು ಪ್ರಾರ್ಥನಾ. ಅವನನ್ನು ನೋಡಿ ಸಮಾಧಾನವಾಗಿತ್ತು ಅವಳಿಗೆ. ಇನ್ನೇನು ತಿಂಡಿಗೆ ಕುಳಿತುಕೊಳ್ಳಬೇಕು. ಡೋರ್ ಬೆಲ್ ಸದ್ದು ಮಾಡಿತ್ತು. ಅಲ್ಲಿಯೇ ಮಹಡಿ ಮೆಟ್ಟಿಲು ಇಳಿದು ಬರುತ್ತಿದ್ದ ಶಾಂಭವಿ ಹೋಗಿ ಬಾಗಿಲು ತೆರೆದಿದ್ದಳು. ಎದುರಿಗೆ ನಿಂತಿದ್ದವರನ್ನು ನೋಡಿ ಆಶ್ಚರ್ಯದಿಂದ ಕಣ್ಣರಳಿಸಿದಳು. ಮೇಘನಾ ಮೇಡಮ್, ಇವರಿಗೆ ನಮ್ಮ ಮನೆ ಹೇಗೆ ಗೊತ್ತು? ಯಾರ ಹತ್ತಿರವೋ ಕೇಳಿರಬಹುದು ಬಿಡು ಎಂದುಕೊಂಡು, ಅರೆ ಮೇಘನಾ ಮೇಡಮ್, ಬನ್ನಿ ಬನ್ನಿ ಎಂದು ಒಳಗೆ ಕರೆದಿದ್ದಳು. ಸಾರಿ, ರಾಂಗ್ ಟೈಮ್ಗೆ ಬಂದೆ ಅನಿಸುತ್ತೆ ಎಂದಿದ್ದಳು ಅಲ್ಲಿ ಯಾರೂ ಇಲ್ಲದಿದ್ದುದನ್ನು ನೋಡಿ. ಮನೆಯಲ್ಲಿ ಯಾರೂ ಇಲ್ವಾ? ಅದು ನನಗೆ ಶರಶ್ಚಂದ್ರ ಅವರನ್ನು ನೋಡಬೇಕಿತ್ತು ಎಂದಿದ್ದಳು ಮೇಘನಾ. ಅವಳು ತನ್ನ ಅಣ್ಣನನ್ನು ಶರತ್ ಎಂದಿದ್ದನ್ನು ಕೇಳಿದ ಶಾಂಭವಿಗೆ ಆಶ್ಚರ್ಯವಾಗಿತ್ತು. ಓ, ಅಂದರೆ ಮೇಡಮ್ ಅಣ್ಣ ಅಷ್ಟು ಆತ್ಮೀಯರೇ ಎಂದು. ಆದರೆ ಯಾವಾಗಿನಿಂದ? ನನಗೆ ಅನುಮಾನ ಇದ್ದಂತೆ ಇವರಿಬ್ಬರೂ ಮೊದಲೇ ಪರಿಚಿತರೇ? ಯೋಚಿಸಿದವಳಿಗೆ ಏನೂ ಅರ್ಥವಾಗಲಿಲ್ಲ. ನೋ ಮೇಡಮ್, ಎಲ್ಲ ಇದ್ದಾರೆ ಮನೇಲೆ, ತಿಂಡಿಗೆ ಕುಳಿತಿದ್ದಾರೆ. ಕಮ್ ಇನ್ಸೈಡ್, ಬನ್ನಿ ಒಳಗೆ ಮೇಡಮ್ ಎಂದಿದ್ದಳು ಶಾಂಭವಿ. ಮೊದಲೆಲ್ಲ ಎಷ್ಟೋ ಬಾರಿ ಬಂದು ಹೋಗಿರುವ ಮನೆ ಇದು ಅವಳಿಗೆ. ಆಗ ಶರಶ್ಚಂದ್ರ ಆತ್ಮೀಯನಾಗಿದ್ದ, ತಾನು ಮದುವೆಯಾಗುವ ಹುಡುಗ. ಇಲ್ಲಿಗೆ ಬಂದು ಹೋಗಲು ಸಂಪೂರ್ಣ ಸ್ವಾತಂತ್ರ್ಯವಿತ್ತು ತನಗೆ. ಆದರೆ ಈಗ ತಾನು ಇಲ್ಲಿ ಬಂದಿದ್ದನ್ನು ನೋಡಿದ ಶರಶ್ಚಂದ್ರ ಯಾವ ರೀತಿ ಪ್ರತಿಕ್ರಿಯೆ ನೀಡಬಹುದು? ಕೋಪಿಸಿಕೊಂಡರೆ? ಒಂದು ಕ್ಷಣ ಭಯವಾಯಿತು ಅವಳಿಗೆ. ತನಗೆ ತಾನೇ ಧೈರ್ಯ ತಂದುಕೊಂಡಳು. ನೀರಿಗಿಳಿದ ಮೇಲೆ ಚಳಿಯೇನೋ ಮಳೆಯೇನೋ, ಇಲ್ಲಿಗೆ ಬಂದಿರುವುದು ಬಂದಿದ್ದೇನೆ, ನೋಡಿಯೇ ಬಿಡೋಣ ಏನಾಗುವುದೋ ಎಂದುಕೊಳ್ಳುತ್ತಾ ಒಳಗೆ ಬಂದು ಸುತ್ತಲೂ ನೋಡಿದಳು. ಮನೆಯ ಹಾಲಲ್ಲಿಯೇ ಶರಶ್ಚಂದ್ರನ ಅಮ್ಮ ಶರಾವತಿಯವರ ಆಳೆತ್ತರದ ಫೋಟೋ ಇತ್ತು. ಶ್ರೀಗಂಧದ ಹಾರ ಹಾಕಲಾಗಿತ್ತು. ಅದನ್ನು ನೋಡಿದವಳಿಗೆ ಅಂದು ಶರಶ್ಚಂದ್ರ ಹೇಳಿದ ಮಾತು ನೆನಪಾಗಿ ಮೈ ನಡುಗಿತು. ನೀನು ಮಾಡಿ ಹೋದ ಗನಂದಾರಿ ಕೆಲಸಕ್ಕೆ ನಾನು ಏನು ಕಳೆದುಕೊಂಡೆ ಎಂಬುದರ ಚಿಕ್ಕ ಅಂದಾಜೂ ಇಲ್ಲ ನಿನಗೆ. ನೀನು ಮಾಡಿದ್ದು ತಪ್ಪಲ್ಲ, ಅಪರಾಧ ಎಂದಿದ್ದ. ಒಂದು ವೇಳೆ ಅಮ್ಮ ನೋಡು ನೀನು ಮಾಡಿ ಹೋದ ಕೆಲಸದಿಂದ ಆದ ಅನಾಹುತ ಇದು. ನಾನು ನನ್ನ ದೇವತೆಯನ್ನು, ನನ್ನ ಅಮ್ಮನನ್ನು ಕಳೆದುಕೊಳ್ಳಬೇಕಾಯಿತು ನಿನ್ನಿಂದ, ಎಲ್ಲ ನಿನ್ನಿಂದ. ಶರಶ್ಚಂದ್ರ ಅವಳ ಎದುರು ನಿಂತಿದ್ದ. ಅದ್ಯಾವಾಗಲೋ ಭಯದಿಂದ ನಡುಗಿದಳು ಅವಳು. ನೋ, ನಾನೇನೂ ಮಾಡಲಿಲ್ಲ ಎಂದಿದ್ದಳು. ಮೇಘನಾ ಮೇಡಮ್, ಯಾಕೆ, ಏನಾಯಿತು? ಅವರು ನನ್ನ ಅಮ್ಮ, ನಿಮಗೆ ಇವರು ಪರಿಚಯವೇ ಎಂದಿದ್ದಳು ಶಾಂಭವಿ. ಅವಳು ಹೋಗಿ ಅಣ್ಣನಿಗೆ ವಿಷಯ ಮುಟ್ಟಿಸಿ ಬಂದಿದ್ದಳು.
ಅವನಿಗೆ ಅವಳು ಮನೆಯ ತನಕ ಬಂದಿರುವುದು ಸುತಾರಾಮ್ ಇಷ್ಟವಾಗಿರಲಿಲ್ಲ. ಅವರು ಯಾರಿಗೆ ಗೊತ್ತಿಲ್ಲ ಹೇಳು ಶಾಂಭವಿ, ಅನಾಥಾಶ್ರಮ, ಕಾಲೇಜು ಹೀಗೆ ಎಷ್ಟೆಷ್ಟೋ ಸಮಾಜಮುಖಿ ಕಾರ್ಯ ಮಾಡಿದವರು ಅವರು. ಗೊತ್ತಿರಲೇಬೇಕು ಬಿಡು ಅಲ್ವಾ ಮೇಘನಾ ಮೇಡಮ್? ವ್ಯಂಗ್ಯವಾಗಿ ನೋಡಿದ್ದ ಅವಳತ್ತ ತಲೆ ತಗ್ಗಿಸಿದಳು ಮೇಘನಾ. ಓಕೆ, ಲೀವ್ ಇಟ್. ಯಾಕೆ ಮನೆಯ ತನಕ ಬಂದಿತ್ತು? ಇಲ್ಲಿಯವರೆಗೂ ಬರುವಂತಹ ಅನಿವಾರ್ಯ ಕೆಲಸವೇನಿತ್ತು ಕೇಳಬಹುದೇ ಎಂದಿದ್ದ ಗಂಭೀರವಾಗಿ ಶರಶ್ಚಂದ್ರ. ಉಸಿರು ಸಿಕ್ಕಿಹಾಕಿಕೊಂಡಂತಾಗಿತ್ತು ಮೇಘನಾಗೆ ಅವನ ಪ್ರಶ್ನೆಯಿಂದ. ನಿಜ, ಅವಳಿಗೆ ಅಂತಹ ಮುಖ್ಯವಾದ ಕಾರಣವೇನೂ ಇರಲಿಲ್ಲ ಇಲ್ಲಿ ಬರಲು. ಅದ್ಯಾಕೋ ಇಂದು ಅವನನ್ನು ನೋಡಲೇಬೇಕು ಎಂಬ ಬಲವಾದ ಬಯಕೆ ಉಂಟಾಗಿತ್ತು ಅವಳಿಗೆ. ಮನಸ್ಸು ಕೇಳಲಿಲ್ಲ. ಹಿಂದು ಮುಂದು ಯೋಚಿಸದೆ ಕಾಲೇಜಲ್ಲಿ ಇದ್ದವಳು ಕೈಗೆ ಸಿಕ್ಕ ಒಂದು ಫೈಲ್ ಹಿಡಿದುಕೊಂಡು ಸೀದಾ ಅವನ ಮನೆಗೆ ಬಂದು ಬಿಟ್ಟಿದ್ದಳು. ಈಗ ಅವನ ಪ್ರಶ್ನೆಗೆ ಏನು ಉತ್ತರಿಸಬೇಕೆಂದೇ ತಿಳಿಯದಾಗಿತ್ತು ಮೇಘನಾಗೆ. ಶರತ್, ಅವಳತ್ತ ತೀಕ್ಷ್ಣ ದೃಷ್ಟಿ ಬೀರಿದ್ದ ಶರಶ್ಚಂದ್ರ. ಸಾರಿ ಸರ್, ಅದು ನಾನು ಕಮಾನ್ ಸ್ಪೀಕ್ ಅಪ್. ಯಾಕೆ ಇಲ್ಲಿಯ ತನಕ ಬಂದಿದ್ದು? ನಾನೇ ಕಾಲೇಜ್ಗೆ ಬರುತ್ತಿದ್ದನಲ್ಲ, ಅಷ್ಟೊಂದು ಅರ್ಜೆಂಟ್ ಕೆಲಸ ಏನಿತ್ತು ಎಂದಿದ್ದ ಗಂಭೀರವಾಗಿ ಶರಶ್ಚಂದ್ರ. ಅವನ ಜೋರಾದ ಮಾತು ಕೇಳಿ ಅನೀಶ್, ರಂಗಜ್ಜ ಇಬ್ಬರೂ ಹೊರಗೆ ಬಂದಿದ್ದರು. ರಂಗಜ್ಜ ಮೇಘಳನ್ನು ನೋಡಿ ಆಶ್ಚರ್ಯವಾಗಿದ್ದರೂ ಅಸಹನೆಯಿಂದ ಮುಖ ಸೆಂಡಿರಿಸಿದ್ದರು. ಅವರ ಮುಖವನ್ನು ನೋಡಿದವಳಿಗೆ ಅವರ ಭಾವನೆಯ ಅರ್ಥವಾಗಿತ್ತು. ಮುಜುಗರವಾಗಿತ್ತು ಅವಳಿಗೆ. ತಲೆ ತಗ್ಗಿಸಿದಳು, ಏನೂ ಮಾತನಾಡದೆ. ಅನೀಶ್ ಕೂಡ ಒಂದು ರೀತಿಯ ಅಸಹನೆಯಿಂದಲೇ ಅವಳನ್ನು ನೋಡಿದ್ದ. ಶಾಂಭವಿಗೆ ಏನೊಂದು ಅರ್ಥವಾಗದೆ ಗೊಂದಲವಾಗಿತ್ತು. ಎಲ್ಲರ ಮುಖಗಳನ್ನು ನೋಡುತ್ತಾ ಸುಮ್ಮನೆ ನಿಂತು ಬಿಟ್ಟಿದ್ದಳು. ಅಷ್ಟರಲ್ಲಿ ಪ್ರಾರ್ಥನಾ ಕೂಡ ಹೊರಬಂದಿದ್ದಳು. ಮೇಘಳನನ್ನ ಅಲ್ಲಿ ನೋಡಿ ಆಶ್ಚರ್ಯವಾಗಿತ್ತು ಅವಳಿಗೆ.